ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಸಂಭವಿಸ್ತಾ ಇದೆ. ಜಿಲ್ಲಾಡಳಿತದಿಂದ ಈಗ ತಜ್ಞರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಜಿಲ್ಲಾಡಳಿತ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಹಾಸನದಲ್ಲಿ ಸಂಭವಿಸ್ತಾ ಇರುವಂತಹ ಹೃದಯಾಘಾತದ ಸಾವಿನ ನಂತರದಲ್ಲಿ ಜಿಲ್ಲಾಡಳಿತದಿಂದ ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಡಿಸಿ ಲತಾ ಕುಮಾರ್ ಸರಣಿ ಸಾವುಗಳ ಅಧ್ಯಯನವನ್ನು ನಡೆಸಿ ವರದಿಯನ್ನು ನೀಡುವುದಕ್ಕೆ 1 ವಾರಗಳ ಕಾಲ ಗಡುವನ್ನು ನೀಡಲಾಗಿದೆ. ಮೃತರ ವಿವರ, ಅವರ ಆರೋಗ್ಯದ ಹಿನ್ನೆಲೆ ಏನಾಗಿತ್ತು, ಪೋಸ್ಟ್ ಮಾರ್ಟಮ್ ವರದಿ ಏನೆಲ್ಲ ಇದೆ, ನಿಖರವಾಗಿ ಇಷ್ಟು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ, ಎಲ್ಲ ವರದಿಯನ್ನು ನೀಡುವುದಕ್ಕೆ 5 ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಡಿಸಿ. ಜಿಲ್ಲಾಧಿಕಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಹಿಮ್ಸ್ ನಿರ್ದೇಶಕರು, ವೈದ್ಯರು, ಡಿಎಚ್ಒ ಸದಸ್ಯರ ಸಮಿತಿ ಅಸ್ವಾಭಾವಿಕ ಸಾವಾದ್ರೆ ಮರಣೋತ್ತರ ಪರೀಕ್ಷೆಗೂ ಕೂಡ ಸೂಚನೆ ಕೊಡಲಾಗಿದೆ. ಕಳೆದ 2-3 ತಿಂಗಳ ಅವಧಿಯಲ್ಲಿ ಸಂಭವಿಸಿರುವಂತಹ ಸಾಲು ಹೃದಯಾಘಾತದ ಕೇಸ್ಗಳು, ಸಾವುಗಳು, ಇದರ ನಂತರದಲ್ಲಿ ಕೊನೆಗೂ ಹಾಸನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ. ವರದಿಯನ್ನು ಕೊಡೋದಕ್ಕೆ 1 ವಾರ ಗಡುವನ್ನು ನೀಡಲಾಗಿದೆ. ಮೊದಲನೇದಾಗಿ ಹಾಸನದವರೇ ಅಂತ ಹೇಳಿ ಅದನ್ನು ಒಂದು ಏನದು ಇನ್ ಡಿಟೈಲ್ ಒಂದು ವರದಿಯನ್ನು ಕೊಡಲಿಕ್ಕೆ ನಾವು DH ಅವರಿಗೆ ಹೇಳಿದ್ದೇವೆ. ಒಂದು ಸಮಿತಿಯನ್ನು ರಚಿಸಿದ್ದೇವೆ. DHO ಅವರು ಮತ್ತು ಮೆಡಿಸಿನ್ ಡಿಪಾರ್ಟ್ಮೆಂಟಿನ ವೈದ್ಯಾಧಿಕಾರಿಗಳು, ಹಿಮ್ಸ್ನ ಡೈರೆಕ್ಟರ್ ಒಳಗೊಂಡಂತೆ ಒಂದು 5 ಜನದ ಒಂದು ಸಮಿತಿಯನ್ನು ನಾವು ರಚಿಸಿದ್ದೇವೆ. ಮೊದಲನೇದಾಗಿ ಅವರ ಮೃತಪಟ್ಟವರ ಬಗ್ಗೆ ಮಾಹಿತಿಯನ್ನು ಸಹ ನಮಗೆ ಕಲೆ ಹಾಕಲಿಕ್ಕೆ ಹೇಳಿದ್ದೇವೆ. ಜೊತೆಗೆ ಅದಕ್ಕೆ ಕಾರಣಗಳು, ಅವರ ಸಾವಿಗೆ ಕಾರಣಗಳು, ಅದು ಸಾವು ಎಲ್ಲಿ ಉಂಟಾಗಿತ್ತು, ಹೇಗೆ ಉಂಟಾಗಿದೆ, ಕಾರಣಗಳಾಗಿದೆನಾ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದನ್ನು, ಮೆಡಿಕಲ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟಲ್ಲಿ ಯಾವ ರೀತಿ ನೀಡಿದ್ದಾರೆ, ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೂ ಹೇಳಿದ್ದೇವೆ. ನಾನು ಸಾರ್ವಜನಿಕರಲ್ಲಿ, ಅದರಲ್ಲೂ ನಮ್ಮ ಹಾಸನ ಜನತೆಯಲ್ಲಿ ಕೇಳೋದು ಇಷ್ಟೇ, ಪ್ಯಾನಿಕ್ ಆಗೋದು ಬೇಡ, ಗಾಬರಿ ಆಗೋದು ಬೇಡ. ಈ ಎಲ್ಲ ಅಂಶಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ಮೊದಲನೇ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ನಿಜಕ್ಕೂ ಕೂಡ ಹಾಸನದ ಜನತೆಗೆ ಇದೊಂದು ಆತಂಕಕಾರಿ ಬೆಳವಣಿಗೆ ಆಗಿತ್ತು. ಸಹಜವಾಗಿ ಆಗುತ್ತೆ ಕೂಡ. ನಮ್ಮ ಜಿಲ್ಲೆಯಲ್ಲೇ ಈ ರೀತಿಯಾಗಿ ಅದು ವಯಸ್ಕರರೇ ಹೃದಯಾಘಾತಕ್ಕೆ ಯಾಕಪ್ಪ ಬಲಿಯಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಸಣ್ಣ ಪ್ರಶ್ನೆ ಅಂತೂ ಮೂಡುತ್ತೆ. ಆ ಭಯದಲ್ಲೇ ಜೀವನ ನಡೆಸ್ತಾ ಇದ್ರು. ಕೊನೆಗೂ ಕೂಡ ಈಗ ಜಿಲ್ಲಾಡಳಿತ ಒಂದಿಷ್ಟು ಕ್ರಮಗಳಿಗೆ ಮುಂದಾಗ್ತಾ ಇದೆ. ಅದನ್ನ ಮಾನಿಟರಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೇಗೆ ಕಾರ್ಯನಿರ್ವಹಿಸುತ್ತೆ ಈ ಒಂದು ಸಮಿತಿ? ಖಂಡಿತ ಅರುಣ್, 5 ಜನಗಳ ತಜ್ಞರ ವೈದ್ಯರ ತಂಡ ಈಗ ಆಗಿರ್ತಕ್ಕಂತಹ ಸಾವಿನ ಬಗ್ಗೆ ತನಿಖೆನ ಕೂಡ ನಡೆಸ್ತಾರೆ. ಯಾವ ಕಾರಣಕ್ಕೋಸ್ಕರವಾಗಿ ಅವರಿಗೆ ಹೃದಯಾಘಾತ ಆಯಿತು ಮತ್ತು ಅವರ ಜೀವನ ಶೈಲಿ ಹೇಗಿತ್ತು ಮತ್ತು ಅವರ ಜೀವನ ಕ್ರಿಯೆ ಯಾವ ರೀತಿಯಾಗಿ ನಡೆಸ್ತಾ ಇದ್ರು, ಈ ಘಟನೆಗೆಲ್ಲ ಕಾರಣ ಏನು ಎಂಬುದನ್ನ 1 ವಾರದ ಒಳಗಾಗಿ ಅವರು ವರದಿಯನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ಇವತ್ತು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಒಂದು ಸಭೆಯನ್ನ ಕೂಡ ನಡೆಸಿ 5 ಜನರ ವೈದ್ಯರ ತಂಡವನ್ನ ಈಗ ಆ ತನಿಖೆಗೆ ನೇಮಕ ಮಾಡಿದ್ದಾರೆ. ಹಾಸನ ಜಿಲ್ಲೆಯ DHO ಆಗಿರ್ತಕ್ಕಂಥ ಅನಿಲ್ ಅವರು ಈ ವೈದ್ಯರ ತಂಡದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ನಂತರ ಹಾಸನದ ಹಿಮ್ಸ್ ಆಸ್ಪತ್ರೆಯ ನಿರ್ದೇಶಕರುಗಳು ಮತ್ತು ಇನ್ನಿತರ 3 ಜನ ವೈದ್ಯರು, ಒಟ್ಟು 5 ಜನ ವೈದ್ಯರ ತಂಡ ಈ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಹಾಸನ ಜಿಲ್ಲಾಧಿಕಾರಿಗಳು ಈಗ ನೇಮಕ ಮಾಡಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ಏನು ಸರಣಿ ಹೃದಯಾಘಾತ ಪ್ರಕರಣಗಳು ಹಾಸನ ಜಿಲ್ಲೆಯ ಜನತೆಯನ್ನ ಮಾತ್ರವಲ್ಲದೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ. ಈ ಆತಂಕವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಈಗ ಏನು ಸಾವನ್ನಪ್ಪಿದ್ದಾರೆ ಇವರೆಲ್ಲರ ಸಾವನ್ನಪ್ಪಲಿಕ್ಕೆ ನಿಖರವಾದಂತಹ ಕಾರಣ ಏನು ಎಂಬುದನ್ನ ತಿಳ್ಕೊಬೇಕಾಗತ್ತೆ. ಮತ್ತು ಇವತ್ತು ಕೂಡ 4 ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಮಧ್ಯ ವಯಸ್ಕರು 50ರಿಂದ 58 ವರ್ಷದ ವಯಸ್ಸಿನ ಏನು ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಇವರ ಸಾವಿಗೆ ಕೂಡ ಕಾರಣವನ್ನು ತಿಳ್ಕೊಬೇಕಾಗುತ್ತೆ. ಇನ್ನು ಮುಂದೆ ಯಾರೆಲ್ಲ ಹೃದಯಾಘಾತ ಎಂಬಂತ ಕಾರಣದಿಂದಾಗಿ ಸಾವನ್ನಪ್ತಾರೆ ಅವರ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸುವಂತೆ ಈಗ ಜಿಲ್ಲಾಧಿಕಾರಿಗಳು ಆದೇಶವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಮುಂದೆ ಯಾರಾದ್ರೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ ಅವರ ಮರಣೋತ್ತರ ಪರೀಕ್ಷೆ ನಡೆಸಿ ಯಾವ ಕಾರಣಕ್ಕೋಸ್ಕರವಾಗಿ ಅವರಿಗೆ ಹೃದಯಾಘಾತ ಆಯಿತು ಮತ್ತು ಯಾವ ಹೃದಯಾಘಾತ ಆಯ್ತು ಇಲ್ವೋ ಎಂಬಂತ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂತ ವಿಚಾರಕ್ಕೆ ವೈದ್ಯರುಗಳು ಮುಂದಾಗಬೇಕು ಅನ್ನುವಂತ ಅಪ್ಪಣೆಯನ್ನ ಈಗ ಹಾಸನ ಜಿಲ್ಲಾಧಿಕಾರಿಗಳು ವಹಿಸಿರೋದ್ರಿಂದ ಈ ಆತಂಕಕ್ಕೆ ಹಾಸನದಲ್ಲಿ ಈಗ ಹಾಸನ ಜಿಲ್ಲಾಡಳಿತ ಮೊದಲನೇ ಬಾರಿಗೆ ಹೆಜ್ಜೆಯನ್ನು ಕೂಡ ಇಟ್ಟಿದೆ. ಸ್ಟೆಮಿ ಮೂಲಕವಾಗಿ ಜಿಲ್ಲೆಯ 8 ತಾಲೂಕುಗಳಲ್ಲಿ ಈಗಾಗಲೇ ವೈದ್ಯರ ತಂಡ ಕೂಡ ಕೆಲಸ ನಿರ್ವಹಿಸ್ತಾ ಇದೆ. ಡಾಕ್ಟರ್ ಚೇತನ್ ಎಂಬಂತವರ ವೈದ್ಯರ ಅಧ್ಯಕ್ಷತೆಯಲ್ಲಿ ಈ ತಂಡ ಕೂಡ ಈಗ ಕೆಲಸವನ್ನು ನಿರ್ವಹಿಸ್ತಿದೆ. ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯಲ್ಲಿ ಏನು ಆತಂಕ ಕೇಳಿ ಬಂದಿತ್ತು, ಸುಮಾರು 40 ದಿನಗಳಿಂದ 22 ಜನ ಹೃದಯಾಘಾತ ಎಂಬಂತಹ ಕಾಯಿಲೆಗೆ ಸಾವನ್ನಪ್ಪಿದ್ದಾರೆ. ಈ
ತನಿಖೆ ಮಾಡೋದಾಗ್ಲಿ ಮತ್ತು ಮುಂದೆ ಯಾವುದೇ ರೀತಿ ಈ ರೀತಿಯಾದಂತ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಾಸನ ಜಿಲ್ಲಾಡಳಿತ ಈಗ ಕ್ರಮವನ್ನು ಕೂಡ ಈಗ ಕೈಗೊಂಡಿರ್ತಕ್ಕಂಥದ್ದು. ಎಲ್ಲ ವೈದ್ಯರು ಕೂಡ ಕಾರ್ಯನಿರತರಾಗಿ ಕೆಲಸವನ್ನ ಮಾಡ್ಲಿಕ್ಕೆ ನಾಳೆಯಿಂದ ಅಣೆ ಹಾಕ್ತಿದ್ದಾರೆ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.